यस्मिन् प्रतिष्ठितो भास्वान् मेढीभूत स्वयं ध्रुवः ध्रुवे च सर्वज्योतींषि ज्योतिष्वम्भो मुचो द्विज यस्मिन् प्रतिष्ठितो ಭಾಸ್ವಾನ್ ಯಾವ ಧ್ರುವನನ್ನು ಆಶ್ರಯಿಸಿ ಭಾಸ್ವಾನ್ ಭಾಸ್ವಾನ್ ಅಂದ್ರೆ ಸೂರ್ಯ ಯಾವುದನ್ನು ಆಶ್ರಯಿಸಿ ಸೂರ್ಯ ನೆಲೆಗೊಂಡಿದ್ದಾನೋ ಮೇಢೀಭೂತ ಸ್ವಯಂ ಧ್ರುವ ಅಲ್ಲಿ ಮೇಢೀಭೂತ ಅಂದ್ರೆ ಆ ಮುಖ್ಯವಾದ ಒಂದು ಕೊಂಡಿ ಅಂತ ಅರ್ಥ ಈ ಚಕ್ರದಲ್ಲಿ ಮಧ್ಯದ ಭಾಗ ಏನು ಅದಕ್ಕೆ ಆ ಕೊಂಡ್ ಏನಂತಾರೆ ನಮ್ಮಲ್ಲಿ ಆಕ್ಸ್ ಆಕ್ಸ್ ಗಳೆಲ್ಲ ಎಲ್ಲಿ ಒಟ್ಟಾಗಿರುತ್ತೋ ಆ ಮಧ್ಯದ ನಾಭಿಯನ್ನ ಮುಖ್ಯವಾದ ಸಂಪರ್ಕ ಅಂತ ಹೇಳ್ತಾರೆ. ಅದು ಆಸ್ವಾನ್ ಸೂರ್ಯ ಯಾವುದನ್ನ ಆಶ್ರಯಿಸಿದ್ದಾನೋ ಆ ಅವನು ಸ್ವಯಂ ಧ್ರುವ ಆ ಭಗವಂತನ ಪದದ ಬಳಿ ಭಗವಂತನ ಸ್ವರೂಪಭೂತವಾದ ಆ ಶಕ್ತಿ ಕೇಂದ್ರದ ಬಳಿ ಈ ಸ್ಥಾನದಲ್ಲಿ ಧ್ರುವ ಇದ್ದಾನೆ. ಆ ಧ್ರುವನನ್ನ ಸೂರ್ಯ ಆಶ್ರಯಿಸಿದ್ದಾನೆ. ಧ್ರುವೇಚ ಸರ್ವ ಜ್ಯೋತಿಂಷಿ ಅದೇ ಧ್ರುವನನ್ನ ಆಶ್ರಯಿಸಿ ಸರ್ವ ಜ್ಯೋತಿಷುಗಳು ಕೂಡ ಎಷ್ಟೆಷ್ಟು ನಕ್ಷತ್ರಗಳು ಎಷ್ಟೆಷ್ಟು ತರದ ಆಕಾಶ ಕಾಯಗಳಿದ್ದಾವೋ ಅವೆಲ್ಲವೂ ಕೂಡ ಭಗವಂತನ ವಿಷ್ಣು ಪದದ ಹತ್ತಿರದಲ್ಲಿ ಇರುವ ತುದಿಯಲ್ಲಿರುವ ಧ್ರುವವನ್ನು ಆಶ್ರಯಿಸಿದೆ. ಅಂಭೋಮುಚೋ ದ್ವಿಜ ಜ್ಯೋತಿಷಿ ಒಂದು ಧ್ರುವೇಚ ಸರ್ವಜ್ಯೋತಿಂಷಿ ಧ್ರುವದಲ್ಲಿ ಎಲ್ಲ ಬೆಳಕಿನ ಮುದ್ದೆಗಳು ಹೋಗಿ ಬಿದ್ದಿವೆ. ಆ ಬೆಳಕಿನ ಮುದ್ದೆಗಳಲ್ಲಿ ಅಂಭೋಮುಚೋ ದ್ವಿಜ ಅಂಭೋಮುಚ ಆ ಭಾಗಗಳಲ್ಲಿ ನೀರನ್ನ ತೊರೆಯುವಂತಹ ಮೋಡಗಳು ಅಂದ್ರೆ ಈಗ ಸೂರ್ಯನ ಸುತ್ತ ಆಮೇಲೆ ನಾವಿರುವ ಈ ಭೂಮಿಯ ಸುತ್ತ ಅಲ್ಲಲ್ಲಿ ಬೇರೆ ಬೇರೆ ಸ್ಥಿತಿಯಲ್ಲಿ ಪ್ರಳಯ ಕಾಲದ ಧೂಳಿನ ಭಾಗ ಅನ್ನೋದು ಇಡೀ ಜಗತ್ತಿನ ಎಲ್ಲಾ ಜ್ಯೋತಿಷ್ಯಗಳನ್ನು ಆವರಿಸಿಕೊಂಡಿದೆ. ಕೇವಲ ಅದು ಗ್ರಹಗಳಲ್ಲಿ ಮಾತ್ರ ಅಲ್ಲ, ಈ ಪ್ರಳಯದ ಕಾಲದ ಧೂಳು ಅದು ಎಲ್ಲಾ ಗ್ರಹ ನಕ್ಷತ್ರಗಳನ್ನು ಕೂಡ ಆಶ್ರಯಿಸಿಕೊಂಡಿದೆ ಅನ್ನೋದನ್ನು ಹೇಳಿದ್ರು. ಮುಂದೆ ಹೋಗೋಣ. ಮೇಘೇಶು ಸಂಗತಾ ವೃಷ್ಟಿ ವೃಷ್ಟೇ ಸೃಷ್ಟೇಷ್ಟ ಪೋಷಣಂ ಆಪ್ಯಾಯನಂಚ ಸರ್ವೇಷಾಂ ದೇವಾದೀನ ಮಹಾಮುನೆ. ಆ ಭಗವಂತನ ಅನುಗ್ರಹದಿಂದಲೇನೆ ಈಗ ಸೂರ್ಯ ಯಾರನ್ನ ಆಶ್ರಯಿಸಿದ್ದಾನೋ ಅಂತ ಧ್ರುವನನ್ನೇ ಎಲ್ಲ ಆಕಾಶ ಕಾಯಗಳು ಆಶ್ರಯಿಸಿದೆ. ಆ ಆಕಾಶ ಕಾಯಗಳ ಸುತ್ತ ಮೇಘಗಳು ಆವರಿಸಿಕೊಂಡಿದೆ. ಅದರಲ್ಲೂ ಮುಖ್ಯವಾಗಿ ಭೂಮಿಯಲ್ಲಿ ಆ ಮೇಘಗಳಿಂದಲೇನೆ ಮಳೆ ಅನ್ನುವುದು ಶುರುವಾಗುತ್ತೆ. ವೃಷ್ಟಿ ಸೃಷ್ಟೇಷ್ಟ ಪೋಷಣಂ ಆ ಮಳೆ ಅನ್ನೋದು ಸೃಷ್ಟಿ ಅನ್ನೋದು ನಮ್ಮ ತಲೆಯಲ್ಲಿ ಏನಿದೆ ಅಂದ್ರೆ ಭೂಮಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ. ಜಗತ್ತಿನಲ್ಲಿ ಇನ್ನೂ ಅನೇಕ ಜೀವರಾಶಿಗಳು ಬೇರೆ ಬೇರೆ ಆಕಾಶ ಕಾಯಗಳನ್ನ ಆಶ್ರಯಿಸಿಕೊಂಡಿದೆ. ಚಂದ್ರನ ಲೋಕದಲ್ಲಿ ಈಗ ಆ ಉತ್ತಮವಾದ ಗತಿಯನ್ನು ಹೊಂದಿದ್ರು ಅಂದ್ರೆ ಚಂದ್ರಲೋಕದಲ್ಲಿ ವಾಸಿಸಿದ್ರು. ಸೂರ್ಯನ ಲೋಕದಲ್ಲಿ ಹೋಗಿ ಮರೀಚಿಪಾಹ ಸೂರ್ಯನ ಕಿರಣಗಳನ್ನೇ ಕುಡಿದು ಬದುಕುವವರು ಸೇರಿದ್ರು ಅನ್ನುವ ಈ ಎಲ್ಲ ಬೇರೆ ಬೇರೆ ಅಂಶಗಳನ್ನ ಏನು ಹೇಳ್ತಾರೆ ಅದು ಅಲ್ಲಲ್ಲಿಯ ಸೃಷ್ಟಿಗೆ ಸಂಬಂಧಪಟ್ಟ ವ್ಯವಸ್ಥೆಯನ್ನ ಆ ಮಳೆಯಿಂದ ಅದು ಸೃಷ್ಟೇಷ್ಟ ಪೋಷಣಂ ಎಲ್ಲ ಬಗೆಯ ಸೃಷ್ಟಿಗಳಲ್ಲಿ ಈ ಸೃಷ್ಟಿಯು ಕೂಡ ಅಂದ್ರೆ ನಮ್ಗೆ ಇಲ್ಲಿ ಸಾಧನೆ ಮಾಡ್ಲಿಕ್ಕೆ ಭೂಮಿ ಅನ್ನುವುದು ಅತ್ಯಂತ ಪ್ರಮುಖವಾದ ಆಧಾರ ಅನ್ನುವುದು ಹೌದು. ಆದ್ರೆ ಅದರ ಜೊತೆಗೆ ಅದು ಉಳಿದ ಗ್ರಹ ನಕ್ಷತ್ರಗಳ ಕಾಯಗಳಲ್ಲೂ ಕೂಡ ಉಂಟಾಗುವ ಸೃಷ್ಟಿಯ ಮಹತ್ವವನ್ನ ಈ
ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಆಪ್ಯಾಯನಂಚ ಸರ್ವೇಶಾಂ, ಆ ಸೃಷ್ಟಿ ಸರಿಯಾಗಿ ಆಯ್ತು ಅಂದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. ಆಪ್ಯಾಯನಂಚ ಸರ್ವೇಶಾಂ, ಯಾರೆಲ್ಲ ದೇವಾದೀನಾಂ, ದೇವತೆಗಳು, ಋಷಿಗಳು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಹೀಗೆ ಯಾರೆಲ್ಲ ಆ ಕೇವಲ ಭೂಮಿಯಲ್ಲಿ ಆಶ್ರಯ ಪಡೆದವರು ಮಾತ್ರ ಅಲ್ಲದೆ ಉಳಿದ ಎಲ್ಲೆಡೆಯೂ ಕೂಡ ತಮ್ಮ ಸಾಧನೆಯನ್ನು ಮುಂದುವರೆಸುವಂತಹ ಜ್ಞಾನಿಗಳು ಈ ಸೃಷ್ಟಿಯ ಆ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ತತಸ್ತಾಜ್ಯಾಹುತಿದ್ವಾರ ಪೋಷಿತಾಸ್ತೆ ಹವಿರ್ಭುಜ ವೃಷ್ಟೇ ಕಾರಣತಾಂ ಯಾತಿ ಭೂತಾನಾಂ ಹಿತಯೇ ಪುನಃ. ಈ ದೇವಾದಿಗಳೆಲ್ಲ ಅಗ್ನಿಯಲ್ಲಿ ಕೊಟ್ಟಂತಹ ಆಜ್ಯಾಹುತಿಯನ್ನೇ ಆಹಾರವಾಗಿ ಸ್ವೀಕರಿಸಿ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ. ದೇವತೆಗಳು ಲೋಕದ ಜನರಿಗೆ ಬೇಕಿರುವಂತಹ ಆನಂದವನ್ನ ಕೊಡ್ತಾರೆ. ಜನರು ದೇವತೆಗಳಿಗೆ ತೃಪ್ತಿಪಡಿಸುವುದಕ್ಕಾಗಿ ತಮ್ಮ ಯಜ್ಞದ ಮೂಲಕ ಆಹುತಿಗಳನ್ನು ನೀಡುತ್ತಾರೆ. ಇದು ದೇವತೆಗಳಿಗೆ ಉಪಕಾರಕ್ಕಾಗಿ ಅಲ್ಲ. ಅವರಿಗೆ ನಾವು ಕೊಡದೇ ಇದ್ರೆ ಅವರಿಗೇನು ಸಿಗುದಿಲ್ಲ, ಹೊಟ್ಟೆಪಾಡು, ಅದ್ದಾಡ್ತಾರೆ, ಇಲ್ಲ. ಆಜ್ಯಾಹುತಿಹಾರಾಹ ಪೋಷಿತಾಹ, ಇವನು ತಾನು ಪೋಷಣೆಗೊಳ್ಳಿಕ್ಕೋಸ್ಕರ ದೇವತೆಗಳನ್ನ ಆಶ್ರಯಿಸ್ತಾನೆ. ಹಾಗೆ ಆಶ್ರಯಿಸಿದಾಗ ಅವರೂ ಕೂಡ ಇವರಿಗೆ ಪ್ರತಿಯಾಗಿ ಉಪಕಾರ ಮಾಡಲಿಕ್ಕೆ ಬೇಕಿರುವ ಶಕ್ತಿಯನ್ನ ಹೊಂದುತ್ತಾರೆ ಅನ್ನೋದು, ಅದು ಶಕ್ತಿಯನ್ನ ನಾವು ಕೊಟ್ಟ ಆಹುತಿಗಳ ಶಕ್ತಿಯನ್ನ ಬಳಸಿಕೊಳ್ಳುತ್ತಾರೆ ಅನ್ನೋದು ಸತ್ಯ. ಹವಿರ್ಭುಜ ಪೋಷಿತಾಹ, ಹವಿರ್ಭುಕ್, ನಾವು ಕೊಡುವ ಆಹುತಿಗಳನ್ನು ಸ್ವೀಕಾರ ಮಾಡುವಂತಹ ದೇವತೆಗಳು ಕೊಟ್ಟ ಆಹುತಿಯಿಂದ ತೃಪ್ತರಾಗ್ತಾರೆ. ವೃಷ್ಟೇ ಕಾರಣತಾಂ ಯಾತಿ, ಆ ದೇವತೆಗಳು ಏನ್ ಮಾಡ್ತಾರೆ ಅಂದ್ರೆ ಮಳೆ ತಂದು ಕೊಡ್ತಾರೆ ಹಾಗೆ ತೃಪ್ತರಾದಾಗ. ಭೂತಾನಾಂ ಸ್ಥಿತಯೇ ಪುನಃ, ಆ ದೇವತೆಗಳು ಮತ್ತೆ ಸಮಸ್ತ ಜೀವಜಾತಗಳ ಅಂತರಂಗದಲ್ಲಿ ಸೇರಿ ಅವರಿಗೆ ಆಯಾ ಇಂದ್ರಿಯಗಳಿಂದ ಆಗಬೇಕಾದ ಸೌಖ್ಯವನ್ನ ತಂದು ಕೊಡುವುದಕ್ಕಾಗಿ ಅವರು ಪ್ರಕಟಗೊಳ್ತಾರೆ. ಏವಮೇ ತತ್ಪದಂ ವಿಷ್ಣೋ, ವಿಷ್ಣುವಿನ ಪದ, ವಿಷ್ಣುವಿನ ಈ ಕೊಳೆ ಇಲ್ಲದ, ಕತ್ತಲೆ ಇಲ್ಲದ, ಕೊರತೆ ಇಲ್ಲದಂತಹ ಭಗವಂತನ ಸ್ಥಾನ ಲೋಕದ ಈ ಎಲ್ಲಾ ಕಾರ್ಯಗಳಿಗೂ ಕೂಡ ಏವಮೇತತ್, ಈ ವಿಷ್ಣುವಿನ ಪದ ಹೀಗೇನೆ. ಏವಮೇತ್ ಅಂದ್ರೆ ಇಲ್ಲಿ ತನಕ ಏನೇನು ಘಟನೆಗಳನ್ನು ಹೇಳಿದ್ವಿ ಅದೆಲ್ಲವೂ ಅವನ ವಲಯದಲ್ಲೇ, ಅವನ ಸ್ವರೂಪದ ಆ ಸಹಾಯದಿಂದಲೇನೆ, ಅವನ ಕಣ್ಣಳತೆಯಲ್ಲೇ ಇದೆಲ್ಲವೂ ಕೂಡ ನಡೆಯುತ್ತೆ. ಏವಮೇತತ್ ಪದಂ ವಿಷ್ಣೋ ತೃತೀಯಂ ಅಮಲಾತ್ಮಕಂ. ತೃತೀಯಂ ಅಂದ್ರೆ ಇಂದಿರು, ಅಂದ್ರೆ ಭೂಮಿ ಮತ್ತು ಸ್ವರ್ಗ, ಅದರ ಆಚೆಗೆ ಅವನ ಲೋಕ, ಅಥವಾ ಶ್ವೇತದ್ವೀಪ, ವೈಕುಂಠ, ಅನಂತಾಸನ ಅಂತ ನಾವು ಕಂಡ ಸಂಗತಿಗಳಿಗಿಂತ ಆಚೆಗೆ ಇರುವಂತಹ ಭಗವಂತನ ರೂಪವನ್ನ ನೆನೆದು, ಅದು ಅಮಲಾತ್ಮಕಂ. ಅಲ್ಲಿ ಮಲ ಅಂದ್ರೆ ಕೊಳೆ, ದೋಷ, ಅರಿವಿನ ಕೊರತೆ ಇರ್ಬೋದು, ಸುಖದ ಮಿತಿ ಇರ್ಬೋದು, ಇದ್ಯಾವುದೂ ಇಲ್ಲ. ಯಾವುದೇ ಲೋಪದೋಷಗಳಿಲ್ಲದಂತಹ ಪರಮಪದವಾದ ಭಗವಂತನನ್ನು ನೆನೆದು ಲೋಕದ ಅನೇಕ ಕಾರ್ಯಗಳು ನಡೀತಾರೆ. ತತಃ ಪ್ರಭವತಿ ಬ್ರಹ್ಮನ್, ಎಲೆ ಮೈತ್ರೇಯ, ಅವನಿಂದಲೇನೆ ಸರ್ವಂ ಪ್ರಭವತಿ, ಎಲ್ಲವೂ ಹುಟ್ಟುತ್ತೆ. ಸರ್ವ ಪಾಪ ಹರ ಸರಿತ್, ಎಲ್ಲ ಪಾಪಗಳನ್ನ ಪರಿಹರಿಸುವಂತಹ ಗಂಗೆ ಹುಟ್ಟುವುದು ಇದೇ ಭಗವಂತನ ಕಾಲಬುಡದಿಂದ. ಗಂಗಾದೇವ, ಗಂಗಾದೇವಾಂಗನಾನಾಂ ಅನುಲೇಪನ ಪಿಂಜರ, ಯಾರವಳು ಅಂದ್ರೆ ಗಂಗೆ. ದೇವಾಂಗನಾನಾಂ, ದೇವತೆಗಳ ಸ್ತ್ರೀಯರಲ್ಲಿ ಅತ್ಯಂತ ಹಿರಿಯಳವಳು. ಅಂದ್ರೆ ನದಿ ದೇವತೆಗಳ ಭಾವದಲ್ಲಿ ಗಂಗೆಗೆ ವಿಶಿಷ್ಟವಾದ ಸ್ಥಾನ ಇದೆ. ದೇವಾಂಗನಾನಾಂ ಅನುಲೇಪನ ಪಿಂಜರ, ಅವರಿಗೆ ಸ್ನಾನಕ್ಕೆ, ಶುದ್ಧಿಗೆ ದೇವತೆಗಳು ಈ ಗಂಗೆಯ ನೀರನ್ನೇ
ದೇವಗಂಗೆಯ ನೀರನ್ನ ಭೂಮಿಗೆ ಬರುವ ಮುನ್ನ ಅದು ಸ್ವರ್ಗದಲ್ಲೂ ಹರಿಯತ್ತೆ. ಆ ನೀರಿನಲ್ಲಿ ಅದಕ್ಕೆ ಸ್ವರ್ಗಂಗಾ ಅಂತ ಹೆಸರು, ಸ್ವರ್ಧುನಿ ಅಂತಾನೂ ಕರೀತಾರೆ. ಅಲ್ಲಿ ಹರಿಯುವ ಗಂಗೆಯಲ್ಲಿ ದೇವತೆಗಳು ನಿತ್ಯ ಮಿಂದು, ಅದು ಭಗವಂತನ ಪದತಲದಿಂದ ಹುಟ್ಟಿದ್ದರಿಂದ ಭಗವಂತನ ಗುಣಗಳನ್ನು, ಭಗವಂತನ ರೂಪಗಳನ್ನು ಸದಾ ಹೊತ್ತು ನಮ್ಮ ಮೈಯನ್ನು, ಮನಸ್ಸನ್ನು ಶುದ್ಧೀಕರಿಸುತ್ತೆ ಅಂತ ಯೋಚನೆ ಮಾಡಿ ದೇವತೆಗಳು ಗಂಗೆಯಲ್ಲಿ ಮೀತಾರೆ. ಅದು ಪಾಪಹರ ಸರಿತ್, ಎಲ್ಲ ಪಾಪಗಳನ್ನ ಕಳೆಯುವಂಥದ್ದು. ವಾಮಪಾದಾಂಗುಷ್ಟ ವಾಮಪಾದಾಂಬುಜಾಂಗುಷ್ಟ ನಖ ಸ್ರೋತ ವಿನಿರ್ಗತ. ಎಲ್ಲಿಂದ ಬಂದವಳು? ಭಗವಂತನ ಎಡಪಾದದ ಹೆಬ್ಬೆರಳಿನ ತುದಿಯ ಕೊನೆಯ ಕಣದ ಸ್ಪರ್ಶದಿಂದ ಸ್ರವಿಸಿದ, ಅಂದ್ರೆ ಕಟಾಹ ಒಡೆದು ಸ್ರವಿಸಿದ ನೀರಿನಿಂದ ಗಂಗೆ, ಅದು ಆ ನೀರು ಗಂಗೆಯಾಗಿ ಪರಿವರ್ತನೆಗೊಂಡಿತು. ನಖದಿಂದ ನಮ್ಮಲ್ಲಿ ಸ್ರೋತಸ್ಸು ಅಂದ್ರೆ ಭೂಮಿಯ ಅಡಿಯಲ್ಲೇ ತಾನೇ ಮಳೆ ಬಾರದೇ ಇದ್ರೂ ಉಕ್ಕಿ ಹರಿಯುವಂತಹ ಸ್ವಭಾವ ಉಳ್ಳದ್ದು ಅಂತ ಅರ್ಥ. ಸ್ರೋತಸ್ ಅಂದ್ರೆ ನದಿ ಅಂತ ಒಂದರ್ಥ. ಆ ಮಳೆಗಾಲವೇ ಬೇಕಿಲ್ಲ ಆ ನದಿ ಹರಿಲಿಕ್ಕೆ, ತಾನಾಗಿ ಭೂಮಿ ಆಳದಿಂದ ಅಂತರ್ಜಲದಿಂದ ಉಕ್ಕಿ ಹರಿಯುವುದನ್ನ ಒಳಹರಿವು ಅಂತ ಹೇಳ್ತೇವೆ. ಆ ಒಳಹರಿವಿನಿಂದ ಅದು ಹೊರಗೆ ಬಂದದ್ದು. ಪ್ರಪಂಚದ ಆಚೆಗಿನ ಕಟಾಹದಲ್ಲಿ ಹರಿತಾ ಇದ್ದ ಗಂಗೆ ಭಗವಂತನ ಪದತಲದ ಸ್ಪರ್ಶದಿಂದ ಕಟಾಹ ಒಡೆದು ಅದರ ಬಿರುಕಿನಿಂದ ಹೊರಕ್ಕೆ ಚಿಮ್ಮಿದ ವಿನಿರ್ಗತಾಂ ವಿಷ್ಣೋರ್ ವಿಭರ್ತಿಯಾಂ ಭಕ್ತ್ಯ. ವಿಷ್ಣುವಿನ ಗುಣಗಳನ್ನು ತನ್ನಲ್ಲಿ ಭಕ್ತಿಯಿಂದ ಅತ್ಯಂತ ಚೆನ್ನಾಗಿ ಹೊತ್ತಿರುವ ಈ ನದಿ, ಯಾರು ಅದರಲ್ಲಿ ಮೀತಾನೋ, ಯಾರು ಅದರ ಪ್ರೋಕ್ಷಣೆ ಮಾಡಿಕೊಳ್ತಾನೋ, ಯಾರು ಅದರ ತೀರ್ಥವನ್ನ ಸ್ವೀಕರಿಸ್ತಾನೋ, ಯಾರು ಅದನ್ನು ನೆನೀತಾನೋ, ಯಾರು ತಾನು ಸ್ನಾನ ಮಾಡುವಾಗ ಗಂಗೆಯೇ ಮೊದಲಾದ ದೇವತೆಗಳಿದ್ದಾರೆ ಅಂತ ಸ್ಮರಿಸ್ತಾನೋ, ಅಂಥವನ ದೋಷವನ್ನ ಕಳೆಯುವಂತಹ ಪದ, ಗುಣ, ಸ್ವರೂಪ ಈ ಗಂಗೆಯಲ್ಲಿ ಇದೆ. ಭಕ್ತ್ಯಾ ಶಿರಸಾಹರ್ನಿಶಂ ಧ್ರುವ. ಭಕ್ತಿಯಿಂದ ಅಹರ್ನಿಶಂ, ಗಂಗೆಯನ್ನ ಸ್ಮರಣೆ ಮಾಡ್ಲಿಕ್ಕೆ ಸಮಯ ಇಲ್ಲ, ಗಂಗೆಯಲ್ಲಿ ಮೀನಿಕ್ಕೂ ಸಮಯ ಇಲ್ಲ. ಮೀನಿಕ್ ಸಮಯ ಇಲ್ಲ ಅಂದ್ರೆ ಬೆಳಿಗ್ಗೆನೂ ಹೋದ್ರೆ ಮೀಬಹುದು, ಮಧ್ಯಾಹ್ನನೂ ಹೋದ್ರೆ ಮೀಬಹುದು. ಎಲ್ಲ ನದಿಗಳಲ್ಲಿ ಎಲ್ಲಾ ಕಾಲದಲ್ಲಿ ಸ್ನಾನ ಮಾಡ್ಲಿಕ್ಕಿಲ್ಲ. ಗಂಗೆಯಲ್ಲಿ ನೀವು ರಾತ್ರಿ ಮಧ್ಯರಾತ್ರಿಯಲ್ಲೋ ಹೋದ್ರಿ ಅಂತಂದ್ರು 3 ಗಂಟೆಗೆ ಹೋಗಿ ಸ್ನಾನ ಮಾಡಿದ್ರು ಕೂಡ ಸ್ನಾನ ಮಾಡಿದ್ರಿಂದ ಪಾಪ ಬರುದಿಲ್ಲ. ಬೇರೆ ಕಡೆ ಹೋಗಿ ನೀವು ನಿಮ್ಗೆ ಇಷ್ಟ ಬಂದ ಹಾಗೆ, ನನಗೆ ಏನು ನಿದ್ದೆ ಬರ್ತಿಲ್ಲ ಅನ್ನೋದಕ್ಕೋಸ್ಕರ ನಾನು ಸ್ನಾನ ಮಾಡುತ್ತೇನೆ ಅಂದ್ರೆ, ನಿದ್ದೆ ಬರದೇ ಇರೋದಕ್ಕೆ, ಮೈ ಕೊಳೆ ತೊಳೆಯುವುದಕ್ಕೆ ಸ್ನಾನದಿಂದ ಒಂದು ಅನುಕೂಲ ಆಗಬಹುದು ಬಿಟ್ರೆ ಅದು ಮೃತ್ಯುಗೂ ಕಾರಣ ಆಗ್ಬೋದು. ಯಾಕೆಂದ್ರೆ ಅಕಾಲದಲ್ಲಿ ಸ್ನಾನ ಮಾಡಿದ್ರೆ ಆ ಅಕಾಲದಲ್ಲಿ ರಾಕ್ಷಸರು ತಮ್ಮ ಓಡಾಟಕ್ಕೆ, ಒಡನಾಟಕ್ಕೆ ಆ ಸಮಯವನ್ನು ಆಯ್ಕೆ ಮಾಡಿಕೊಂಡಿರುವಾಗ ನಾವು ಹೋಗಿ ನಿಂದ್ರೆ ಆಪತ್ತು ಬಂದ್ರೆ ನಾವು ಯಾರು ಮಾತಾಡುವ ಹಾಗಿಲ್ಲ. ಆದ್ರೆ ಗಂಗೆಯಲ್ಲಿ ಮಾತ್ರ ಯಾವ ಅಪಮೃತ್ಯುಗಳೂ ಕೂಡ ಆ ಹೊತ್ತಿಗೆ ಅವನು ಪ್ರಾರಬ್ಧವಶಾತ್ ಯಾರು ಗಂಗಾ ಪಾಲಾಗುವುದು ದೊಡ್ಡದಲ್ಲ. ಆದ್ರೆ ಗಂಗೆಯಲ್ಲಿ ನಿಂದದ್ರಿಂದ ಪಾಪ ಬಂತು ಅಂತಿಲ್ಲ. ಬೇರೆ ನದಿಗಳಲ್ಲಿ ಕಾಲ ಮೀರಿ ಸ್ನಾನ ಮಾಡಿದ್ರೆ ಅವಾಗ ಅದು ದೋಷಕ್ಕೂ ಕಾರಣ ಆಗುತ್ತೆ. ಯಾಕಂದ್ರೆ ಉಳಿದ ದೇವತೆಗಳಿಗೆ, ಗಂಧರ್ವರಿಗೆ, ಅವರಿಗೆ ಒಂದು ಸಮಯ ಇದೆ, ಅದನ್ನು ಡಿಸ್ಟರ್ಬ್ ಮಾಡಿದಂತಹ ಒಂದು ದೋಷ ಇದ್ದೇ ಇದೆ. ಆದ್ರೆ ಗಂಗೆ ಹಾಗಲ್ಲ ಅನ್ನೋದನ್ನ ಹೇಳಿ, ತತಃ ಸಪ್ತರ್ಷಯೋ ಯಸ್ಯಾಹ ಪಾರಾಯಣಂ ಪ್ರಾಣಾಯಾಮ ಪರಾಯಣಾಃ ತಿಷ್ಠಂತಿ ವೀಚಿಮಾಲಾಭಿಃ ಉಹ್ಯಮಾನ ಜಟಾಜಲೇ. ಈ ಸಪ್ತರ್ಷಿಗಳು ಕೂಡ ಪ್ರಾಣಾಯಾಮದಿಂದ ಭಗವಂತನನ್ನ ಅತ್ಯಂತ ತನ್ನೆಡೆಗೆ ಸೆಳೆಯುವಂತಹ ಶಕ್ತಿಯುಳ್ಳವರು. ಅಂತಹ ವಿಷ್ಣು ಪದದಲ್ಲೇ ತಿಷ್ಠಂತಿ ವೀಚಿಮಾಲಾಭಿಃ. ಗಂಗೆಯ ಅಲೆಗಳ ಮೇಲಿನ ಅಲೆಗಳ ರಾಶಿ ಅವರನ್ನ ಮತ್ತೆ ಮತ್ತೆ ಶುದ್ಧಿಗೊಳಿಸ್ತಾ ಇರುತ್ತೆ. ಉಷ್ಯಮಾನ ಜಟಾಜಲೆ, ತಲೆಯಲ್ಲಿ ಕಟ್ಟಿಕೊಂಡ ಜಟೆಯಲ್ಲೂ ಕೂಡ ನೀರು ಸ್ವಲ್ಪ ಅಂಟಿಕೊಂಡ್ರೆ ಅವರು ಸಂತೋಷ ಪಡ್ತಾರೆ, ಗಂಗೆಯ ನೀರು ನನ್ನ ತಲೆಯ ಮೇಲೆ ಉಳ್ಕೊಂಡಿದೆ ಅಂತ. ಹೀಗೆ ಗಂಗೆಯ ಮಹತ್ವ ಭಗವಂತನ ಪದದಿಂದ ಉಂಟಾದದ್ರಿಂದ ಆ ಗಂಗೆಯ ಪರಮಾತ್ಮನ ಪದತಲದ ಸ್ಪರ್ಶ ಆದ ಗಂಗೆಯ ನೀರು ಕೂಡ ಅಷ್ಟು ಪವಿತ್ರವಾದದ್ದು ಅನ್ನೋದು
ಭಗವಂತನ ಪಾದದ ಮಹಿಮೆಯನ್ನೇ ಹೇಳುತ್ತೆ ಅಂತ, ಭಗವಂತನ ಸ್ವರೂಪವೇ ಅಂತಹದ್ದು ಅಂತ ಈ ಪದ್ಯಗಳಲ್ಲಿ ಹೇಳಿದ್ರು. ಮತ್ತೆ ನಾಳೆ ಮುಂದಿನ ಚಿಂತನೆಯನ್ನ ನಡೆಸೋಣ. ಶ್ರೀ ಹರಿಪ್ರಿಯತಾ. ಶ್ರೀ ಕೃಷ್ಣಾರ್ಪಣಮಸ್ತು.